ನೀರು ಬಿಟ್ಟು ಕೊರಗ್ತಾ ಕೂತಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು? ನನ್ನ ತಂಗಿನ ಕೆಂಡದ ಮೇಲೆ ಮಲಗಿ ನರಳ್ತಿಲ್ವಾಗ ನನ್ನ ಆರೋಗ್ಯ ಕಟ್ಕೊಂಡು ಏನಾಗ್ಬೇಕಾಗಿದೆ ನೋಡಿ. ನಾವು ಉಪವಾಸ ಇರೋದ್ರಿಂದ ನಿಮ್ ತಂಗಿ ಕಂಟಿರೋ ಕಳಂಕ ಹೋಗುತ್ತೆ ಅನ್ನೋ ಹೋಗಿದ್ರೆ ಎಷ್ಟು ದಿನ ಬೇಕಾದ್ರೂ ಉಪವಾಸ ಇರೋಣ. ನಾವು ಕೊರ್ಗೋದ್ರಿಂದ ಅವಳ ಗಂಡ ಅವಳ ಜೊತೆ ಸಂಸಾರ ಮಾಡ್ತಾನೆ ಅನ್ನೋ ಹೋಗಿದ್ರೆ ಎಷ್ಟು ಬೇಕಾದ್ರೂ ಕೊರ್ಗೋಣ. ನಾವು ದುಃಖ ಪಡೋದ್ರಿಂದ ಅವಳ ದುಃಖ ಎಲ್ಲ ಕಳಿಯುತ್ತೆ ಅನ್ನೋ ಹಾಗಿದ್ರೆ ಎಷ್ಟು ಬೇಕಾದ್ರೂ ಹತ್ತು ಬಿಡೋಣ ರೀ. ನೋಡಿ, ಆದ್ರೆ ಅದ್ ಯಾವ್ದು ಸಮಸ್ಯೆಗೆ ಪರಿಹಾರ ಅಲ್ಲ. ನಾನ್ ಏನ್ ಮಾಡ್ಲಿ ಗೌರಿ? ನನ್ ತಂಗಿ ಸಂತಾನ ನಾನ್ ಹೇಗ್ ಮರಿಲಿ ಹೇಳು? ನನ್ ತಂಗಿ ಬೆಂಕಿ ಇದ್ದಾಗೆ. ಬೆಂಕಿ ಗೆದ್ಲಿಡಿತು ಅಂತ ಅವ್ರೆಲ್ಲ ಮಾತಾಡಿದ್ ನೆನ್ಸ್ಕೊಂಡ್ರೆ ಅವ್ರನ್ನೆಲ್ಲ ಕೊಚ್ಚಾಗ್ಬೇಕು ಅನ್ಸ್ತಿತ್ತು. ಆದ್ರೆ ನನ್ ತಂಗಿ ಬಾಯಿ ಕಟ್ಬಿಟ್ಲು. ನನ್ ತಂಗಿ ಯಾರಿಗೂ ಯಾವತ್ತು ಏನ್ ದ್ರೋಹನು ಮಾಡ್ದವಳಲ್ಲ, ಒಂದ್ ಇರುವೆನೋ ಕೊಂದಾಗ್ದವಳಲ್ಲ. ಅಂತವಳಿಗೆ ಯಾಕೆ ಶಿಕ್ಷೆ? ಯಾಕೆ ಶಿಕ್ಷೆ? ಸೀತೆ 14 ವರ್ಷ ವನವಾಸ ಪಟ್ಲು. ಅವಳು ಏನ್ರಿ ತಪ್ಪು ಮಾಡಿದ್ಲು? ಅವಳು ಏನ್ರಿ ಪಾಪ ಮಾಡಿದ್ಲು? ಕಳಂಕ ಅನ್ನೋದು ಅಂತ ಮಹಾ ತಾಯಿನ ಬಿಡ್ಲಿಲ್ಲ ಅಂದ್ಮೇಲೆ ನಮ್ಮನ್ನು ಬಿಡುತ್ತಾ? ಸಮಸ್ಯೆ 1000 ಬರುತ್ತೆ, ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು ರೀ. ಆ ದೇವ್ರು ಒಳ್ಳೆಯವ್ರನ್ನ ತುಂಬಾ ಪರೀಕ್ಷೆ ಮಾಡ್ತಾನೆ, ಆದ್ರೆ ಯಾವತ್ತು ಕೈ ಬಿಡಲ್ಲ ರೀ. ನಿಮ್ ಪುಣ್ಯ ನಮ್ ಲಕ್ಷ್ಮಿನ ಖಂಡಿತ ಕಾಪಾಡುತ್ತೆ, ಖಂಡಿತ ಕಾಪಾಡುತ್ತೆ ರೀ. ಹೌದಣ್ಣ, ಆ ಡ್ರೈವರ್ ನನ್ನ ಮಗ ಎಲ್ಲೇ ಇದ್ರು ಅವನು ಹುಡುಕ್ಬೇಕಣ್ಣ. ಅವನು ಹಿಡಿದ್ರೆ ನಿಜಾಂಶ ಹೊರಗ್ ಬರುತ್ತಣ್ಣ. ಅವನು ಹುಡುಕ್ಬೇಕಣ್ಣ, ಹುಡುಕ್ಬೇಕು. ಹೌದು ಹೌದು ನಂದೀಶ. ಇದೇ ಸರ್ ಮೋಹನ್ ಮನೆ. 20 ದಿವಸದಿಂದ ಕಾಣಿಸ್ತಾ ಇರ್ಲಿಲ್ಲ. ಮೊನ್ನೆ ರಾತ್ರಿ ಇದ್ದಕ್ಕಿದ್ದಾಗೆ ಬಂದು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ಅವ್ರೆಲ್ಲಿ ಹೋದ್ರು ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್.